ಹಲೋ ಗೈಸ್, ನಾವು ಹಿಂದಿನ ವಿಡಿಯೋದಲ್ಲಿ ಫಂಕ್ಷನ್ಸ್ ಇದಕ್ಕೆ ಯೂಸ್ ಮಾಡ್ತೀವಿ ಮತ್ತು ಫಂಕ್ಷನ್ ಡೆಫಿನೇಷನ್ ಆಫ್ ಫಂಕ್ಷನ್ ಕಾಲಿನ ಬಗ್ಗೆ ಹೇಳಿದ್ವಿ. ಈ ವಿಡಿಯೋದಲ್ಲಿ ಫಂಕ್ಷನ್ನಲ್ಲಿ 3 ಕೇಸಸ್ ಇವೆ, 4 ಕೇಸಸ್ ಇವೆ. ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ. ಒಂದೊಂದಾಗಿ ನೋಡ್ಕೊತ ಹೋಗೋಣ. ವೈಡ್ ಅನ್ನೋದು ಒಂದು ರಿಟರ್ನ್ ಟೈಪು. ಒಂದು ಫಂಕ್ಷನ್ ಬರ್ಕೊಳ್ಳೋಣ. ಫಂಕ್ಷನ್ ನೇಮ್ ನಾನು ಆ್ಯಡ್ ಅಂತ ಕೊಡ್ತೀನಿ. add 1 ಪ್ಯಾರಾಮೀಟರ್ಸ್ನ ಏನು ಕಳಿಸ್ತಾ ಇಲ್ಲ. void add int 2 ಪ್ಯಾರಾಮೀಟರ್ಸ್ನ ಕಳಿಸ್ತಾ ಇದ್ದೀನಿ. ಇಂಟ್ ಅನ್ನೋದು ಒಂದು ರಿಟರ್ನ್ ಟೈಪ್. ನಾವು ಇದನ್ನ ಸಬ್ ಫಂಕ್ಷನಿಂದ ಮೇನ್ ಫಂಕ್ಷನ್ಗೆ ರಿಟರ್ನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ನಾನು ಆ್ಯಡ್ 3 ಇನ್ಪುಟ್ ಪ್ಯಾರಾಮೀಟರ್ಸ್ನ ನಾನು ಏನು ತಗೊತಾ ಇಲ್ಲ. ಇದಕ್ಕೆ ಆ್ಯಡ್ 2 ಅಂತ ಕೊಡಿ. ಇಂಟ್ ಆ್ಯಡ್ 4 ಅಂತ ತಗೊಳ್ಳಿ. ನಾನು ಇಲ್ಲಿ ಇನ್ಪುಟ್ ಪ್ಯಾರಾಮೀಟರ್ಸ್ನ ಕಳಿಸ್ತಾ ಇದ್ದೀನಿ. ಆಯಿತಾ, ನಾವು ಈಗ ಕೋಡ್ ಬರಿತಾ ಹೋಗೋಣ. ಇಲ್ಲಿ ನಾವು ಪ್ರಿಪ್ರೊಸೆಸರ್ ಸ್ಟೇಟ್ಮೆಂಟ್ ಹಾಕೊಳ್ಳೋಣ. ಹ್ಯಾಶ್ include stdio.h. ಇವೇ 4 ಕೇಸಸ್ಸು. ನಾವೀಗ ಹೇಗೆ ಇಂಪ್ಲಿಮೆಂಟ್ ಮಾಡೋದಂತ ನೋಡ್ತಾ ಹೋಗೋಣ. ಇನ್ನು ಕೆಳಗಡೆ ಡಿಕ್ಲರೇಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಬರ್ಕೊಳ್ಳೋಣ. Ctrl+C Ctrl+V. ಈಗ ಫಸ್ಟ್ ಒಂದು ನೋಡ್ತಾನ. ಫಸ್ಟ್ ಒಂದು ಏನು, ನಾನು ರಿಟರ್ನ್ ಟೈಪ್ ವೈಡ್ ಅಂತ ತೊಗೊಂಡಿನಿ. ಏನು ರಿಟರ್ನು ಮಾಡ್ತಿಲ್ಲ ಮತ್ತು ಇನ್ಪುಟ್ ಪ್ಯಾರಾಮೀಟರ್ಸ್ನ ಏನು ಕಳಿಸ್ತಾ ಇಲ್ಲ. ಅಂದರೆ ನಾವು ಫಂಕ್ಷನ್ ಪ್ರೋಗ್ರಾಮ್ನ ಇಲ್ಲೇ ಎಕ್ಸಿಕ್ಯೂಟ್ ಮಾಡ್ಕೋಬೇಕು. ಇಂಟ್ a = 5 ಅಂತ ತೊಗೊತೀನಿ ಮತ್ತು b-ನ 5 ಅಂತ ತೊಗೊತೀನಿ. ಈಗ ಇಲ್ಲೇ ಪ್ರಿಂಟ್ ಮಾಡ್ತಾ ಹೋಗೋಣ. printf %d a plus b. ಈಗ ಆಯಿತಾ, ಫಸ್ಟ್ ಒಂದು ಇಷ್ಟೇ. ನಾವು ಏನು ರಿಟರ್ನು ಮಾಡ್ತಿಲ್ಲ, ಏನು ಪ್ಯಾರಾಮೀಟರ್ಸ್ನ ಕಳಿಸ್ತಾ ಇಲ್ಲ ಅಂದರೆ ನಾವು ಇಲ್ಲೇ ಬರ್ಕೋಬೇಕಾಗುತ್ತೆ. ಸೆಕೆಂಡ್ ಒನ್, ಈಗ ರಿಟರ್ನ್ ಟೈಪ್ ವೈಡ್ ಇದೆ ಅಂದರೆ ನಾನು ರಿಟರ್ನ್ ಏನು ಮಾಡ್ತಿಲ್ಲ, ಅಂದರೆ ಮೇನ್ ಫಂಕ್ಷನಿಂದ ಪ್ಯಾರಾಮೀಟರ್ಸ್ನ ತೊಗೊತಾ ಇದ್ದೀನಿ 2. ಈಗ ಮೇನ್ ಫಂಕ್ಷನಲ್ಲಿ ಪ್ಯಾರಾಮೀಟರ್ಸ್ನ ಕಳಿಸ್ಕೊಳ್ಳೋಣ. a = 5, b = 5. ನಾನು ಇನ್ಪುಟ್ ಪ್ಯಾರಾಮೀಟರ್ಸ್ ಕಳಿಸ್ಕೊತಿದ್ದೀನಿ, ಅದಕ್ಕೆ a ಇಲ್ಲಿ b ಅಂತ ತೊಗೊತೀನಿ. ನಾನು ಇಲ್ಲೇ ಪ್ರಿಂಟ್ ಮಾಡ್ಕೊತೀನಿ. printf %d, a plus b. ಇಲ್ಲಿ ಬ್ಯಾಕ್‌ಸ್ಲ್ಯಾಶ್ ಹಾಕೊಳ್ಳಿ, ಸೆಮಿಕೋಲನ್. ಈಗ ನಾವು ಫಂಕ್ಷನ್ ಕಾಲ್ ಮಾಡೋಣ. ಫಸ್ಟ್ ಒಂದು, ಸೆಕೆಂಡ್ ಒಂದು. ಫಸ್ಟ್ ಒಂದು ಆ್ಯಡ್ 1 ಇಷ್ಟೇ. add
2. ನಾವು ಇನ್ಪುಟ್ ಪ್ಯಾರಾಮೀಟರ್ಸ್ ಕಳಿಸಿದ್ದೀವಲ್ಲ, ಅದಕ್ಕೆ ನಾವು ಇಲ್ಲಿ ಇನ್ಪುಟ್ ಪ್ಯಾರಾಮೀಟರ್ಸ್ ಬರ್ಕೊಳ್ಳೋಣ. ಎ ಮತ್ತು ಬಿನ ನಾವು ಕಳಿಸ್ತಾ ಇದ್ದೀವಿ. ಥರ್ಡ್ ಒನ್ ಏನಂದರೆ, ನಾನು ರಿಟರ್ನ್ ಟೈಪ್ ಇಂಟ್ ತೊಗೊಂಡಿರೋದ್ರಿಂದ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ, ಮತ್ತು ಪ್ಯಾರಾಮೀಟರ್ಸ್ನೇನು ಕಳಿಸ್ತಾ ಇಲ್ಲ ಅಂದರೆ ನಾವು ಇಲ್ಲಿ ಡಿಕ್ಲೇರ್ ಮಾಡ್ಕೋಬೇಕಾಗುತ್ತೆ. ಎ ಈಸ್ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು 5. ನಾನು ಈಗ ರಿಟರ್ನ್ ಮಾಡ್ತಿದ್ದೀನಿ. ರಿಟರ್ನ್ ಎ ಪ್ಲಸ್ ಬಿ. ನಾನು ಎ ಪ್ಲಸ್ ಬಿ ಆ್ಯಡ್ ಮಾಡಿರೋದನ್ನ ರಿಟರ್ನ್ ಮಾಡ್ತಿದ್ದೀನಿ, ಅದಕ್ಕೆ ಮೇಲ್ಗಡೆ ಹೋಗಿ ಪ್ರಿಂಟ್ ಮಾಡ್ಕೊಳ್ಳೋಣ. ಪ್ರಿಂಟ್ ಎಫ್ %d. ಇಲ್ಲಿ ನಾವು ಇಲ್ಲೇ ಫಂಕ್ಷನ್ ಕಾಲ್ ಮಾಡಿದ್ರೆ ಅದು ಪ್ರಿಂಟ್ ಆಗುತ್ತೆ. ಆ್ಯಡ್ 3. ಓಕೆನಾ? ಈಗ ಫೋರ್ತ್ ಅನ್ನು ನೋಡ್ಕೊಳ್ಳೋಣ. ನಾನು ರಿಟರ್ನು ಮಾಡ್ತಿದ್ದೀನಿ ಮತ್ತು ಇನ್ಪುಟ್ ಪ್ಯಾರಾಮೀಟರ್ಸ್ನ ಕಳಿಸ್ತಿದ್ದೀನಿ. ಇಲ್ಲಿ ಮೇಲ್ಗಡೆ ಏನಿತ್ತಲ್ಲ ಅದನ್ನೇ ಪ್ಯಾರಾಮೀಟರ್ಸ್ ಕಳಿಸ್ಕೊಳ್ಳೋಣ. ಬಿ ನಾವು ಇಲ್ಲಿ ರಿಟರ್ನ್ ಮಾಡೋಣ. ಇಂಟ್ ತಗೊಂಡಿರೋದ್ರಿಂದ ಎ ಪ್ಲಸ್ ಬಿ. ಈಗ ನಾವು ಫಂಕ್ಷನ್ ಕಾಲ್ ಮಾಡಿ ಇನ್ಪುಟ್ ಪ್ಯಾರಾಮೀಟರ್ಸ್ನ ಕಳಿಸೋಣ. ಪ್ರಿಂಟ್ ಎಫ್ %d \n ಆ್ಯಡ್ 4. ಇನ್ಪುಟ್ ಪ್ಯಾರಾಮೀಟರ್ಸ್ಗೆ ಎ ಬಿನ ಕಳಿಸ್ತಾ ಇದ್ದೀವಿ. ಈಗ ಕೋಡ್ನ ರನ್ ಮಾಡೋಣ. ಆನ್ಸರ್ 5 + 5 10 ಅಂತ ಬಂದಿದೆ. ಇವೇ 4 ಕೇಸಸ್ ನಾವು ಫಂಕ್ಷನಲ್ಲಿ ನೋಡ್ಕೊಳ್ಳೋದು. ಓಕೆ, ಥ್ಯಾಂಕ್ಸ್.